ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಹೋರಾಟ ಕೂಡ ನೋಡಿದೀವಿ. ಆದ್ರೆ ಇವತ್ತು ಏನು ಅಹಿಂಸವಾದದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಇಡೀ ವಿಶ್ವದಲ್ಲೇ ಮಾದರಿಯಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಹೋರಾಟದಿಂದ ಸ್ವಾತಂತ್ರ್ಯ ಗಳಿಸಿರ್ತಕ್ಕಂಥ ನಮ್ಮ ಭಾರತ ದೇಶ ಇವತ್ತು ಅನೇಕ ಹೋರಾಟಗಳು ಪ್ರಜಾಪ್ರಭುತ್ವಕ್ಕಾಗಿ ಮಾಡಿದ್ದಾವೆ. ಆದ್ರೆ ಆ ಹೋರಾಟಗಳಲ್ಲಿ ಇವತ್ತು ನಿಜವಾಗಿ ನಮ್ಮ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಈ ದೇಶವನ್ನ ಕಟ್ಟಿ ಮುಂದೆ ಈ ದೇಶವನ್ನ ಆಳ್ತಕ್ಕಂಥ ಯುವ ಮಿತ್ರರನ್ನ ವಿದ್ಯಾರ್ಥಿಗಳನ್ನ ಇವತ್ತು ಅನೇಕ ಪರೀಕ್ಷೆಗಳನ್ನ ದೇಶದಲ್ಲಿ ಅನೇಕ ಪರೀಕ್ಷಾ ಪದ್ಧತಿಗಳ ಮುಖಾಂತರ ಅದನ್ನ ಪರಿಗಣಿಸಿ ಒಳ್ಳೆ ಆಡಳಿತಗಾರರನ್ನ, ಒಳ್ಳೆ ದೇಶ ಆಳುವರನ್ನ, ಒಳ್ಳೆ ಸೈನಿಕರನ್ನ, ಒಳ್ಳೆ ದೇಶ ರಕ್ಷಣೆ ಮಾಡ್ತಕ್ಕಂಥ, ಸಮಾಜ ಸೇವೆ ಮಾಡ್ತಕ್ಕಂಥ ಏನು ಯುವಕರನ್ನ ಆಯ್ಕೆ ಮಾಡ್ತಕ್ಕಂಥ ನಮ್ಮ ಪದ್ಧತಿಯಲ್ಲೇ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಮತ್ತು ಮೆಡಿಕಲ್ ಒಂದು ಕ್ಷೇತ್ರಗಳಲ್ಲಿ ಡಾಕ್ಟರ್ಗಳು ಮತ್ತು ಇಂಜಿನಿಯರ್ಗಳು ಆಗಲಿಕ್ಕೆ ನೀಟ್ನು ಕೂಡ ಒಂದು ಪರೀಕ್ಷಾ ಪದ್ಧತಿ. ಈ ನೀಟ್ ಪರೀಕ್ಷೆಯಲ್ಲಿ ಏನು ಪರೀಕ್ಷೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಿಂದ ಈ ಒಂದು ರಾಷ್ಟ್ರದಲ್ಲಿ ಯುವ ಮಿತ್ರರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಅನೇಕ ಅಲ್ಲೋಲ ಕಲ್ಲೋಲಗಳಾಯ್ತು. ಇದರಿಂದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರ ಭಯಭೀತರಾಗಿ 21 ಜನ ಸಾವಿಗೀಡಾಗಿದ್ರು. ಆದ್ರೆ ಇವತ್ತು 21 ಜನ ಸಾವಿಗೀಡಾಗಿರ್ತಕ್ಕಂಥ ದೇಶದ ಭವಿಷ್ಯನ್ನ ರೂಪಿಸ್ತಕ್ಕಂಥ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ ಇದ್ರು. ಆದ್ರೆ ಅಂತ ವಿದ್ಯಾರ್ಥಿಗಳನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ದೇಶದಲ್ಲಿ, ನಮ್ಮ ದೇಶ ಬಹಳ ದೊಡ್ಡದಾಗಿರ್ತಕ್ಕಂಥ ದೇಶ, ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ದೇಶ. ಈ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥದಕ್ಕೆ ಒಂದು ಪರೀಕ್ಷೆ, ಕೇವಲ ಒಂದು ಪರೀಕ್ಷೆಯನ್ನ ಸರಿಯಾದಂತ ರೀತಿಯಲ್ಲಿ ನಡೆಸಲಾರದೆ ಇದು ಎಲ್ಲ ಅವಾಂತರಿಗೆ ಕಾರಣ ಆಗಿರ್ತಕ್ಕಂಥ ಏನು ನರೇಂದ್ರ ಮೋದಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇರತಕ್ಕಂಥ ಕೇಂದ್ರ ಸರ್ಕಾರವೇ ನೇರವಾಗಿರ್ತಕ್ಕಂಥ ಹೊಣೆ ಇದು ಹೊರಬೇಕಾಗ್ತದೆ. ಹಾಗಾಗಿ ಇದೇ ಒಂದು ಇಲಾಖೆಯನ್ನು ನೋಡ್ಕೊಳ್ಳಲಿಕ್ಕೆ ಕೇಂದ್ರದಲ್ಲಿ ಒಂದು ಶಿಕ್ಷಣ ಸಚಿವರು ಆಗಿರ್ತಕ್ಕಂಥ ಧರ್ಮೇಂದರ್ ಪ್ರಧಾನ್ ಅವರು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ವಿಪುಲ ಆಗಿದ್ದಾರೆ. ಅವರಿಗೆ ಸಂಪೂರ್ಣ ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲದೆ ಹೋದ್ರೆ ಪ್ರಧಾನ ಮಂತ್ರಿಗಳು ಅವರನ್ನ ಕಿತ್ತಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೀವಿ. ಆದ್ರೆ ಕಳೆದ 28-27 ದಿವಸಗಳಿಗಿಂತಲೂ ಏನು ಸೋನಂ ವಾಂಗ್ಚುಕ್ ಅವರ ಮತ್ತು ಸಿಜೆಪಿ ಅವರ ಒಂದು ಹೋರಾಟವನ್ನ ಅತ್ಯಂತ ಶಾಂತ ರೀತಿಯಾಗಿ ಜಂತರ್ ಮಂತ್ರ ನಡೀತಕ್ಕಂಥದ್ದು ಈಗ ಕಳೆದ 3-4 ದಿವಸಗಳಿಂದ ನಡೀತಕ್ಕಂಥ ಎಲ್ಲ ಅನಾಹುತಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಹೊಣೆಯನ್ನು ಹೊತ್ಕೊಳ್ಬೇಕಾಗ್ತದೆ. ಶಾಂತಿಯುತವಾಗಿ ಅವರ ಏನು ಡಿಮಾಂಡ್ಸ್ಗಳು ಇದ್ದಾವೆ ಅವರನ್ನ ಕೇಳಬೇಕಾಗಿತ್ತು, ಅವರನ್ನ ಮಾತಾಡಿಸ್ಬೇಕಾಗಿತ್ತು. ಅದು ಇರಲಾರ್ದೆ ಅವರ ಒಂದು ಸೋನಂ ವಾಂಗ್ಚುಕ್ ಅವರನ್ನ ಅನಾಮಕತಾಗಿ ಎತ್ಕೊಂಡು ಒಯ್ಯೋದ್ರ ಮುಖಾಂತರ ಮತ್ತೆ ಒಂದು ವಿದ್ಯಾರ್ಥಿಗಳಲ್ಲಿ ಗಲಭೆಯನ್ನು ಉಂಟು ಮಾಡಿ ಅಮಾನುಷಿಕರವಾಗಿ ಇತಿಹಾಸವನ್ನ ಕಂಡು ಕರೆಯಲಾರದಂತ ಒಂದು ಒಂದು ಕರಾಳ ಬೀರಿರ್ತಕ್ಕಂಥ ಒಂದು ಲಾಠಿ ಹೆಸರಿನಲ್ಲಿ ಇವತ್ತ ಪೊಲೀಸರ ವೇಷದಲ್ಲಿ ಒಂದು ಡ್ರೆಸ್ ಇರಲಾರದೆ ಲಾಠಿಗಳನ್ನು ಕೊಟ್ಟು RSS ಮತ್ತು ABP ಅಂತಕ್ಕಂಥ ಯುವಕರನ್ನ ಆ ಪೊಲೀಸರ ಗುಂಪಿನಲ್ಲಿ ಬಿಟ್ಟು ಲಾಠಿ ಹೆಸರಿನ ಮೇಲೆ ವಿದ್ಯಾರ್ಥಿಗಳನ್ನ ದಮನ ಮಾಡತಕ್ಕಂಥದ್ದು ಅತ್ಯಂತ ತೀವ್ರವಾಗಿ ನಾವು ಖಂಡಿಸಬೇಕಾಗ್ತದೆ. ಅತ್ಯಂತ ನಾಚಿಕೆಗೆ ಬರ್ತಕ್ಕಂಥ ಅಂಶ. ಹಾಗಾಗಿ ಅವ್ರ ಮೇಲೆ ಇಲ್ಲಸಲ್ಲದ ಕೇಸ್ಗಳನ್ನ ಹಾಕಿ ಮತ್ತೆ ಅವರಿಗೆ ಜೈಲಿಗೆ ಇಟ್ಟಿರ್ತಕ್ಕಂಥದ್ದು ಈ ದೇಶದ ಭವಿಷ್ಯ ಬರೀತಕ್ಕಂಥ, ದೇಶದ ಭವಿಷ್ಯತ್ತಿನ ನಾಯಕರಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕೇಸ್ ಹಾಕಬಾರ್ದು. ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಬೇಕು. 21 ಜನ ಏನು ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡು ಕಾರಣ ಆಗಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಸುಮಾರು ಅವರ ಕುಟುಂಬಗಳಿಗೆ ಅವರು ಕೋಟಿ ಖರ್ಚುಗಳನ್ನ ಮಾಡಿ ಅವರು ವಿದ್ಯಾರ್ಥಿಯನ್ನು ಕೊಡಿಸಿದ್ರು. ಎಷ್ಟೇ ದುಡ್ಡು ಕೊಟ್ಟರು ಕೂಡ ಆ ಒಂದು ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಹಾಗಾಗಿ 1 ಕೋಟಿ ರೂಪಾಯಿ ಆ ಒಂದು 21 ಜನ ಏನು
ವಿದ್ಯಾರ್ಥಿಗಳು ಸಾವಾಗಿದ್ದಾರೆ, ಅವರಿಗೆ ನೀಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಮತ್ತು ಕೂಡಲೇ ಧರ್ಮೇಂದ್ರ ಪ್ರಧಾನ್ ಅವರು, ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲಾರದೆ ಹೋದರೆ ಅವರನ್ನ ಪ್ರಧಾನಮಂತ್ರಿಗಳು ಕಿತ್ತು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿ, ಇಡೀ ರಾಜ್ಯದಾದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಪ್ರಥಮವಾಗಿ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿ ಈ ಎಲ್ಲ ಅಂಶಗಳನ್ನ ಅವರ ಸರ್ಕಾರ ಮತ್ತು ಸಮಾಜ ಗಮನಕ್ಕೆ ತರಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ.